ಗೈಸ್, ವೆಲ್ಕಮ್ ಟು ಮೈ ಗಾಡ್ ಗಿಫ್ಟ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಫ್ಲವರ್ ಕೀಳಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ಹಿತ್ತಲಲ್ಲೇ ಬನ್ನಿ. ಇದು ತುಂಬ ದಾಸವಾಳದ ಹೂ ಬಿಟ್ಟಿದೆ, ತೋರಿಸ್ತೀನಿ. ತುಂಬ ಚೆನ್ನಾಗೂ ಕಾಣ್ತಾ ಇದೆ. ಪೂಜೆಗೆ ಎಷ್ಟಿದೆ ನೋಡಿ. ಮಳೆಗಾಲ ಸ್ಟಾರ್ಟಿಂಗ್ ಇದಾದಕ್ಕೇನು ತುಂಬಾ ಹೂ ಬಿಡ್ತಾ ಇದೆ. ಒಂದೆರಡು ದಾಸವಾಳ ಹಾಕಿದ್ದೀನಿ, ರೆಡ್ ಮತ್ತು ಇನ್ನೊಂದು ಕಲರ್ ಇದೆ. ಪೂಜೆ ಒಂದು ಗಿಡ ಹಾಕೋಬಿಟ್ರೆ ನಾವು ನಮ್ಮ ಮನೆಯಲ್ಲೇ ಎಷ್ಟು ನಮಗೆ ಪೂಜೆಗೆ ಬೇಕಾಗುತ್ತೆ ಎಲ್ಲದು ಇಲ್ಲಿಂದನೇ ಕಿತ್ಕೊಂಡು ಮಾಡ್ಕೋಬೋದು. ಮತ್ತು ನಮ್ಮ ಮನೆಯಲ್ಲೇ ತಗೊಂಡಿದ್ದು ಖುಷಿನೂ ಇರುತ್ತೆ. ಆಮೇಲೆ ದುಡ್ಡು ಖರ್ಚು ಮಾಡಿ ಹೂ ತಗೊಳ್ಳೋ ಇದೂ ಇರಲ್ಲ ನೋಡಿ. ದೊಡ್ಡದಾಗಿ ಹರಡಿದೆ ಗಿಡ. ಇಲ್ಲಿ ಇನ್ನೊಂದು ಕಲರ್ ಇದೆ, ಇದು ದಾಸವಾಳದಲ್ಲೇ ರೆಡ್ ಮತ್ತು ಬಾದಾಮ್ ಕಲರ್. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಲೈಟ್ ಹೂವಿದೆ, ಲೈಟ್ ಕಲರ್ ಹೂವು. ನೋಡಿ, ನನ್ನ ಮೇಲಿದೆ, ನಾನು ತೆಗಿಯೋಕ್ಕಾಗ್ತಾಯಿಲ್ಲ. ಸಾಕು, ಇವತ್ತಿಗೆ ನನಗೆ ಇಷ್ಟು ಫ್ಲವರೇ ಸಾಕಾಗತ್ತೆ. ಇನ್ನೊಂದು ಕಡೆ ಇದೆ, ಅಲ್ಲಿ ಹೋಗಿ ಸ್ವಲ್ಪ ಫ್ಲವರನ್ನು ಕಿತ್ಕೊಬರ್ತೀನಿ. ಇದು ಇನ್ನೊಂದು ಕಡೆ ಇದೆ. ಇಲ್ಲಿ ಅಷ್ಟೊಂದು ಫ್ಲವರ್ ಇಲ್ಲ, ಆದ್ರೂ ಸುಮಾರು ಹೂ ಸಿಗತ್ತೆ. 2 ಗಿಡ ಹಾಕ್ಕೊಂಡಿದ್ದೀನಿ ಹಿತ್ತಲಲ್ಲಿ. ಅದೇ ನನಗೆ ಬೇಕಷ್ಟು ಹೂ ಕೊಡತ್ತೆ ಪೂಜೆಗೆ. ನೋಡಿ, ಆ ಕಡೆನೂ ಹೊಂದಿದೆ, ಕಿತ್ಕೊಬರುತ್ತೆ. ನೋಡಿ ಇಷ್ಟು ಫ್ಲವರ್ ಆಯಿತು. ಇನ್ನೇ ಆ ಕಡೆ ಇನ್ನೊಂದು ಇದಿದೆ, ಅಲ್ಲೊಂದು ಕಿತ್ಕೊಬಂದು ಪೂಜೆ ಮಾಡಬೇಕು. ಈಗ ಹೊರಗಡೆ ಭಾಗ ಇಲ್ಲಿ ಶಂಕು ಪುಷ್ಪ ಇದೆ ನೋಡಿ. ಶಂಕು ಪುಷ್ಪ ಮತ್ತು ಹೊರಗಡೆಯಲ್ಲಿ ಯೆಲ್ಲೋ ಕಲರ್ ಫ್ಲವರ್ ಇದೆ. ಇದ್ರದ್ದು ನೇಮ್ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ, ತೋರಿಸ್ತೀನಿ. ಈ ಫ್ಲವರನ್ನು ಕಿತ್ಕೊಂಡು ಇಲ್ಲೊಂದು ದಾಸವಾಳ ಗಿಡ ಇದೆ. ಅದನ್ನು ನೋಡೋಕ್ಕೂ ಮೊದಲು ಒಳಗೆ ಹೋಗಬೇಕು. ಇಲ್ಲೊಂದು ವಾಟರ್ ಆ್ಯಪಲ್ ಬಿಟ್ಟಿದೆ ನೋಡಿ. ಈ ಸಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದ್ರದ್ದು ಆ ಕಡೆ ಫ್ಲವರ್ ಇದೆ. ಹೊರಗಡೆ ದಾಸವಾಳ ಇನ್ನೊಂದು ಗಿಡ ಇದೆ, ಅದರಲ್ಲೂ ಹೂ ಕಿತ್ಕೊಬಂದು ನಂತರ ಪೂಜೆ ಮಾಡಬೇಕು. ಕಿತ್ಕೊಬಂದು ಆಮೇಲೆ ದೇವರಿಗೆ ಅದನ್ನೆಲ್ಲ ಇಟ್ಟು ಅಲಂಕಾರ ಮಾಡಿದೆ ನೋಡಿ. ಅದಾದಮೇಲೆ ದೇವ್ರಿಗೆ ದೀಪ ಹಚ್ಬಿಟ್ಟು ಉದ್ಬತ್ತಿಯನ್ನು ಬೆಳಗಬೇಕು. ಇದು ನಮ್ಮ ಮನೇಲಿರೋ ದೇವರು ನೋಡಿ, ಕಾಣ್ತಾ ಇದೆಯಲ್ಲ. ನೋಡಿ, ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.